ಮುಂಚೆ ಇದ್ದಿದ್ದು 100 ದಿನಗಳ ಕಾಲ ನರೇಗಾ ಅಡಿಯಲ್ಲಿ ಕೆಲಸದ ಗ್ಯಾರಂಟಿ ಇದ್ದಿದ್ದು. ಮೋದಿ ಅವರು ಏನ್ ಮಾಡಿದ್ರು, ಈಗ ರಿವಿಷನ್ ಮಾಡಿ 100ರಿಂದ 125 ದಿನಗಳ ಕಾಲ ವ್ಯಾಪ್ತಿಯನ್ನು ಬೆಳೆಸಿದ್ರು. ಕೇಂದ್ರ 90 ಭಾಗ, ರಾಜ್ಯಗಳು 10 ಭಾಗ ಕೊಡ್ತಾ ಇದ್ದಿದ್ದು. ಈಗ ಮೋದಿ ಅವರು ಏನಂತಂದ್ರೆ 60:40 ಅನ್ನೋ ರೇಷಿಯೋ ಅಂತಂದ್ರು. ನೀವು 2,000 ದುಡ್ಡು ಕೊಡ್ಲಿಕ್ಕೆ ಬರುತ್ತೆ, ನೀವು ಬಸ್ ಕೊಡ್ಲಿಕ್ಕೆ ಬರುತ್ತೆ, ವಿದ್ಯುತ್ ಶಕ್ತಿ ಕೊಡಕ್ ಬರುತ್ತೆ ಅಂತಂದ್ರೆ ಇದು ಕೇವಲ 30% ಅಧಿಕ ಸೋ ಕಾಲ್ಡ್ ಭಾರಣೆ ಅಲ್ಲ ಅನ್ನೋದು ಯಾರಿಗೆ ಆದ್ರೂ ಕೂಡ ಅನಿಸುವಂತಹ ವಿಚಾರ. 60 ದಿನಗಳ ಕಾಲ ಸ್ಥಗಿತ, ಪಾಸ್. ಯಾವಾಗ ಅಂತಂದ್ರೆ ಅಗ್ರಿಕಲ್ಚರಲ್ ಸೀಸನ್ ನಲ್ಲಿ ನೀವು ಇದನ್ನು ಮಾಡುವಂಗಿಲ್ಲ. ರೈತರಿಗೆ ಅತಿ ಉಪಯುಕ್ತವಾಗಿರತಕ್ಕಂತಹ ಒಂದು ಕ್ರಮ. ನಿಮ್ಮ ಊರಲ್ಲಿ ಒಂದು ದೊಡ್ಡ ವೇರ್ ಹೌಸ್ ಬರ್ತಾ ಇದೆ ನಿಮ್ಮ ಊರಿನ ಹತ್ತಿರ ಅಂತಂದ್ರೆ ಅದಕ್ಕೆ ಪೂರಕವಾಗಿ ನೀವು ಕೆಲಸಗಳನ್ನ ಮಾಡ್ಕೋಬಹುದು. ನಮ್ಮ ಮನೆ ಮುಂದೆ ಕಸ ಬಳ್ದು ಹೋಗ್ಬಿಡೋ, ನಿಂಗೆ ದುಡ್ಡು ಕೊಡ್ತೀನಿ ಅಂತ ಕಾಂಟ್ರಾಕ್ಟರ್ ಏನಾದರೂ ಒಂದು ಆ ತರಹದ ಒಂದು ಭ್ರಷ್ಟಾಚಾರದ ಕೆಲಸ ಮಾಡ್ತಿದ್ರೆ ಅವೆಲ್ಲ ಬಂದಾಗೋಯ್ತು. ಬಯೋಮೆಟ್ರಿಕ್ ಆಥರೈಸೇಷನ್ ಆಗಬೇಕು. 100 ಜನ ಬಂದ್ರು ಅಂತ ನೀವು ಸುಮ್ಮನೆ ಹೇಳಿ 10 ಜನದ ಕಡೆ ಸೈನ್ ಮಾಡಿಸಿ 100 ಜನದ ಸಿಗ್ನೇಚರ್ ನೀವೇ ಮಾಡಿ ದುಡ್ಡು ತಗೊಂಡು ಹೋಗ್ತಿದ್ದ ಕಾಲ ಮುಗೀತು. ಮತ್ತೆ ಡಿಜಿಟಲ್ ಅಪ್ಲೋಡಿಂಗ್ ಆಫ್ ಎವಿಡೆನ್ಸ್. ನೀವು ಎಷ್ಟೆಷ್ಟು ಕೆಲಸ ಆಗಿದೆ, ನೀವು 3 ತಿಂಗಳ ಕಾಲ ಒಂದು ಕೆರೆ ತೋಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಹೂಳು ಎತ್ತುತ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಡೇ 1 ಹೇಗಿತ್ತು, ಡೇ 7 ಹೇಗಿತ್ತು, ಡೇ 15 ಹೇಗಿತ್ತು, 1 ತಿಂಗಳ ನಂತರ ಹೇಗಾಯ್ತು, 2 ತಿಂಗಳ ನಂತರ ಆ ಜರ್ನಿ ಏನಿದೆ, ಆ ಟೈಮ್ ಲೈನ್ ಇದೆ, ಅದು ಕ್ಯಾಪ್ಚರ್ ಆಗಬೇಕು. ಆ ಕ್ಯಾಪ್ಚರ್ ಆಗಿದ್ರೆ ಎವಿಡೆನ್ಸ್ ಪೋರ್ಟಲ್ ಅಲ್ಲಿ ಬರಬೇಕು. ಗ್ರಾಮ ಪಂಚಾಯಿತಿಗಳ ಕೈಯಲ್ಲೇ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟರು ಮೋದಿ ಅವರು ಈ ರಿವಿಷನ್ ಇಂದ. ಹತ್ರ 1 ಲಕ್ಷ ಕೋಟಿಗಳ ಉಪಕ್ರಮ ಸರಿಯಾದ ರೀತಿಯಲ್ಲಿ ಮುಟ್ಟೋಂಗಾಗಬೇಕು, ಸಮಾಜಕ್ಕೂ ಒಳ್ಳೆಯದಾಗಬೇಕು. ನಮಸ್ಕಾರ ಸ್ನೇಹಿತರೆ, ಜೈ ರಾಮ್ ಜಿ ಕಿ ಅಂತ ಹೇಳ್ತಾ ನಿಮ್ಮೆಲ್ಲರ ಜೊತೆಗೆ ಜಿ ರಾಮ್ ಜಿ ಈ ಬಿಲ್ಲಿನ ಬಗ್ಗೆ, ಈ ವಿಧೇಯಕದ ಬಗ್ಗೆ ಒಂದಿಷ್ಟು ಚರ್ಚೆ ಸಂವಾದ ಮಾಡುವ ಅನ್ನೋ ಉದ್ದೇಶದಿಂದ ಇವತ್ತು ಮುಂದೆ ಬಂದಿದ್ದೇನೆ. ಕಳೆದ 2-3 ವಾರಗಳಿಂದ ಪಕ್ಷದವರು, ಪ್ರತಿಪಕ್ಷದವರು ಈ ವಿಧೇಯಕದ ಬಗ್ಗೆ ತಮ್ಮ ವಿಚಾರಗಳನ್ನ, ಸರಿ ಇದೆ, ತಪ್ಪಿದೆ, ಈ ಹೆಸರು ಯಾಕೆ ಬದಲಾವಣೆ ಮಾಡಿದ್ರಿ, ಗಾಂಧಿ ಹೆಸರು ತೆಗೆದ್ಬಿಟ್ರಿ, ರಾಮನ ಹೆಸರು ಇಟ್ಟುಬಿಟ್ರಿ, ಏನೋ ಹಲವಾರು ಖ್ಯಾತೆಗಳು ಅಂತ ಅನ್ಬೋದು, ಆ ಥರ ವಿಚಾರಗಳನ್ನೂ ತೆಗೆದ್ರು. ಮತ್ತು ಕೆಲವೊಂದು ಮಿಥ್ಯಾವಾದಗಳು ಅಂತಂದರೆ ಈ ಬಿಲ್ನಿಂದ ಬಡವರಿಗೆ ಅನ್ಯಾಯವಾಗ್ತಾ ಇದೆ, ಬಡವರಿಗೆ ಭಾಳ ಕಷ್ಟ ಆಗ್ತಾ ಇದೆ ಅನ್ನೋ ಕೆಲವು ಸುಳ್ಳುಗಳನ್ನು ಕೂಡ ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ. ಈ ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ವಿಚಾರ ಮಾಡಲಿಕ್ಕೆ ಅಂತಲೇ ನಿಮ್ಮ ಮುಂದೆ ಮುಂದಿನ 10-15 ನಿಮಿಷಗಳ ಕಾಲ ಒಂದು ಚರ್ಚೆಯನ್ನು ಮಾಡೋಣಂತೆ. ಮೊದಲನೇದಾಗಿ ಹೇಳಬೇಕಂತಂದ್ರೆ, ಈ ರೋಜ್ಗಾರ್ ಯೋಜನಾ ಅಂತಂದ್ರೆ ಒಂದು ಗ್ಯಾರಂಟಿಯ ಮುಖಾಂತರವಾಗಿ 1 ವರ್ಷದಲ್ಲಿ 100 ದಿನಗಳ ಕಾಲ ಒಂದು ಬಡವರಿಗೆ ಕೆಲಸ ಕೊಡಬೇಕು ಅನ್ನುವ ಒಂದು ಏನು ಪರಿಕಲ್ಪನೆ ಇದೆ, ಅದು 30-40 ವರ್ಷಗಳಿಂದ ರಾಜ್ಯಗಳಿಂದ ತನ್ನ ಮೂಲಕವಾಗಿ ಕೇಂದ್ರದಲ್ಲಿ ನರೇಗಾ ಅಂತಾಗಿ, MG ನರೇಗಾ ಅಂತಾಗಿ ನಮ್ಮ ಮುಂದೆ ಇಷ್ಟು ವರ್ಷಗಳ ಕಾಲ ಇದ್ದಂತಹ ಒಂದು ಇನಿಷಿಯೇಟಿವ್ ಒಳ್ಳೆಯದೇ. ಅದಕ್ಕೊಂದು ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಅಂತ ಹೇಳಬೇಕಂತಂದರೆ ಕೀನಿಷಿಯನ್ ಥಾಟ್ ಆಫ್ ಎಕನಾಮಿಕ್ಸ್ ಅಂತಿದೆ, ಕೀನಿಷಿಯನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ. ಅಂದರೆ ಪ್ರಧಾನವಾಗಿ ಒಂದು ದೇಶದ ಆರ್ಥಿಕತೆ ಮುಂದುವರಿಬೇಕು ಅಂತಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಬೇಕು, ಖರ್ಚು ಮಾಡ್ಲಿಕ್ಕೆ ಶುರು ಮಾಡಬೇಕು. ಕೀನ್ಸ್ ಒಂದು ಲೈಟ್ ಹಾರ್ಟೆಡ್ ಮೂಮೆಂಟಲ್ಲಿ ಒಂದು ಅತಿಶಯ ಅಂತ ಇಟ್ಕೊಂಡ್ರು ಕೂಡ ಇದು ವರ್ಕ್ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ಹೇಳ್ತಾನೆ. ಏನಂತಂದ್ರೆ, ಗ್ರೇಟ್ ಡಿಪ್ರೆಷನ್ ಇದ್ದ ಆ ಸಂದರ್ಭದಲ್ಲಿ ಸರ್ಕಾರ ಜನರಿಗೆ ದುಡ್ಡು ಕೊಟ್ಟು ನೀವು ಭೂಮಿನ ಅಗಿರಿ ಸಾಯಂಕಾಲ ತನಕ, ಆಮೇಲೆ ಮತ್ತೆ ಭೂಮಿನ ಮುಚ್ಚ್ರಿ ಅಂತ ಮಾಡಲಿಕ್ಕೆ ಕೊಟ್ಟರು ಕೂಡ ಆರ್ಥಿಕತೆಗೆ ಒಳ್ಳೆಯದಾಗತ್ತೆ. ಕಾರಣ ಏನು ಅಂತಂದರೆ ಜನರ ಕೈಯಲ್ಲಿ ದುಡ್ಡು ಬರ್ಲಿಕ್ಕೆ ಶುರು ಆಗತ್ತೆ. ನಿಮಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇಲ್ದಿದ್ದಿರ್ಬೋದು ಅಥವಾ ಒಂದು ಆಫೀಸಲ್ಲಿ ಇಲ್ಲದೆ ಇದ್ದಿದ್ದಿರ್ಬೋದು, ಸರ್ಕಾರ ಬಂದು ಭೂಮಿನಗಿ ಮತ್ತೆ ಮಣ್ಣು ಮುಚ್ಚು, ಭೂಮಿನಗಿ ಮತ್ತೆ ಮಣ್ಣು ಮುಚ್ಚು ಅಂತ ದುಡ್ಡು ಕೊಟ್ಟರೂ ನಡೆಯುತ್ತೆ ಅನ್ನುವ ಒಂದು ಥಾಟ್ ಎಕ್ಸ್ಪೆರಿಮೆಂಟನ್ನು ಭಾಳ ಬಲವಾಗಿ ಪ್ರತಿಪಾದನೆ ಮಾಡಿದಂತಹ ವ್ಯಕ್ತಿ. ಆ ತಳಹದಿಯಲ್ಲಿ ಬಂದಿರತಕ್ಕಂತಹ ಒಂದು ಉಪಕ್ರಮ ಈ ಡಿಮಾಂಡ್ ಬೇಸ್ಡ್ ರೋಜ್ಗಾರ್ ಅಂತ ಒಂದು ತಿಳ್ಕೋಬಹುದಾಗಿದೆ ಸ್ಥೂಲವಾಗಿ. ಈಗ ಕಳೆದ 18ರಿಂದ 20 ವರ್ಷಗಳ ಕಾಲ UPA ಸರ್ಕಾರ ಶುರು ಮಾಡಿದ ಈ ಉಪಕ್ರಮ ನರೇಗಾ ಅಂತ ಏನು ಶುರು ಮಾಡಿತು, 6-7ನೇ ಇಸ್ವಿಯಿಂದ 11,000 ಚಿಲ್ಲರೆ ಕೋಟಿಗಳನ್ನು ಮೊದಲನೇದಾಗಿ ಇಟ್ಟ ಸಂದರ್ಭ. ಇವತ್ತಿನ ದಿನ ಈ ವರ್ಷ ಮುಗಿಯೋ ಹೊತ್ತಿಗೆ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಅವರು ಸರಿಸುಮಾರು 86,000 ಕೋಟಿ ಈ ವರ್ಷಕ್ಕೆ ನರೇಗಾಕ್ಕೆ ಇಟ್ಟಿದ್ದಾರೆ. ಅಂದ್ರೆ ಕಳೆದ 20 ವರ್ಷಗಳ ಒಂದು ಜರ್ನಿ ಅಂತ ನೋಡಿದ್ರೆ 11,000 ಕೋಟಿಯಿಂದ ಶುರುವಾದ ಈ ಉಪಕ್ರಮ ಸರಿಸುಮಾರು 86,000 ಕೋಟಿಗಳಿಗೆ ಮುಂದಿನ ವರ್ಷಕ್ಕೆ ಹತ್ರ 1 ಲಕ್ಷ ಕೋಟಿ, 96ರಿಂದ 97,000 ಕೋಟಿ ಆಗ್ಬೋದು ಅನ್ನುವ ಒಂದು ಅಂದಾಜಿದೆ. ಬಜೆಟ್ನಲ್ಲಿ ಗೊತ್ತಾಗುತ್ತೆ ಹತ್ರ 1 ಲಕ್ಷ ಕೋಟಿಯ ಒಂದು ದೊಡ್ಡ ಗಾತ್ರ, ದೊಡ್ಡ ಮೊತ್ತದ ಒಂದು ಇನಿಷಿಯೇಟಿವ್. ಇಂತಹ ಒಂದು ದೊಡ್ಡ ಇನಿಷಿಯೇಟಿವ್ ಮಾಡಬೇಕಾಯ್ತು ಅಂತಂದರೆ, ಸಣ್ಣದಾಗಿದ್ದಾಗ ಯಾವ ಲೆಕ್ಕದಲ್ಲಿ ಹಿಂಗೂ ಮಾಡಿದ್ರೆ ನಡೆಯುತ್ತೆ ಅಂತ ಮಾಡ್ತೀವಿ, ಆಗ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಸರ್ವಸಾಮಾನ್ಯವಾಗಿ ತಿಳಿದಿರ್ತಕ್ಕಂಥ ವಿಚಾರ. ಯಾವುದೇ ಒಬ್ಬ ಕಾಮನ್ ಸೆನ್ಸ್ ಇರತಕ್ಕಂತಹ ವ್ಯಕ್ತಿ ಸಣ್ಣ ಪುಟ್ಟ ಸಂಸ್ಥೆ ನಡೆಸ್ತಾನೆ, ಸ್ಟಾರ್ಟಪ್ ನಡೆಸ್ತಾನೆ ಅಂದಾಗ
ಶುರುವಾದ್ರಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅನ್ಸರ್ಟೆನಿಟಿ ಇದ್ರೂ ನಡೆಯುತ್ತೆ. ದೊಡ್ಡದಾಗಿ ಸ್ಕೇಲಪ್ ಆದಾಗ ಒಂದು ಸ್ಟ್ರಕ್ಚರ್, ಒಂದು ಪ್ರಾಸೆಸ್ ಮತ್ತು ಎಫಿಷಿಯನ್ಸಿ ಅಂತ ಏನು ತರಬೇಕು ಅಂತಿದೆ ಅದು ಸರ್ಕಾರದ ವಿಚಾರದಲ್ಲೂ ಮಾಡಬೇಕಾದದ್ದೇ. ಅನ್ಫಾರ್ಚುನೇಟ್ ಅಂತಂದರೆ ಬೇರೆ ಯಾವ ಪಕ್ಷಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮೋದಿಯವರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಮೋದಿಯವರು ತಲೆ ಕೆಡಿಸ್ಕೊಂಡಿದ್ದು ಹೆಂಗೆ ಅಂತಂದರೆ, ಈ ದೊಡ್ಡ ಉಪಕ್ರಮ ಏನಿದೆ ಹತ್ರ 1 ಲಕ್ಷ ಕೋಟಿಗಳ ಉಪಕ್ರಮ, ಅದು ಜನರಿಗೆ ಮುಟ್ಟೋಂಗಾಗಬೇಕು, ಸರಿಯಾದ ರೀತಿಯಲ್ಲಿ ಮುಟ್ಟೋಂಗಾಗಬೇಕು, ಸಮಾಜಕ್ಕೂ ಒಳ್ಳೆಯದಾಗಬೇಕು. ಆಗಲೇ ಕೀನ್ಸ್ ಬಗ್ಗೆ ಮಾತನಾಡ್ತಾ ಹೇಳಿದ್ವಿ, ಭೂಮಿನ ಗುಂಡಿ ತೆಗೆದು ಮತ್ತೆ ಗುಂಡಿ ಮುಚ್ಚಿದ್ರು ಸಾಕು, ದುಡ್ಡು ಕೊಡ್ತೀವಿ, ಆ ದುಡ್ಡಿಂದ ಅವರು ದವಸ ಧಾನ್ಯ ಖರೀದಿ ಮಾಡ್ತಾರೆ, ಬಟ್ಟೆ ಬರೀದಿ ಖರೀದಿ ಮಾಡ್ತಾರೆ, ಅದರಿಂದ ಆ ಫ್ಯಾಕ್ಟ್ರಿಗಳಲ್ಲಿ ಉತ್ಪನ್ನ ಆಗುತ್ತೆ ಅನ್ನೋ ಏನು ಸೈಕಲ್ ಇದೆ, ಅದೇ ಮಾದರಿಯಲ್ಲಿ ಮುಂಚೆ ನಡೆದಿದ್ದು ನರೇಗಾ. ನೂರಾರು ಉಪಕ್ರಮಗಳು ನೀವು ಮಾಡ್ಬೋದು, ಯಾರು ಹಿಂಗಾದರೂ ಮಾಡ್ಬೋದು, ಏನಾದರೂ ಮಾಡ್ಬೋದು. ಅಂದರೆ ನೀವು ಇಷ್ಟೇ ನಿರ್ದಿಷ್ಟವಾಗಿ ಮಾಡಬೇಕು ಅನ್ನೋದಿರಲಿಲ್ಲ. ನೀವೊಂದು ರಸ್ತೆಗೆ ಡಾಂಬರ್ ಹಾಕಿದ್ರೆ ನಡೆಯುತ್ತೆ, ಗಿಡಕ್ಕೊಂದು ಇದನ್ನು ಹಾಕಿದ್ರೆ ನಡೆಯುತ್ತೆ, ಒಂದು ಹಳ್ಳ ತೋಡಿದ್ರೆ ನಡೆಯುತ್ತೆ, ಕಲ್ಲೆತ್ತು ಹಾಕಿದ್ರೆ ನಡೆಯುತ್ತೆ. ಸರಿಸುಮಾರು ನೂರಾರು ಸಣ್ಣ ಪುಟ್ಟ ಉಪಕ್ರಮಗಳು ಗ್ರಾಮೀಣ ಭಾಗದಲ್ಲಿ ಏನು ಮಾಡಿದ್ರು ನಡೆಯುತ್ತೆ, ಅದಕ್ಕೊಂದು ದುಡ್ಡು ಕೊಡ್ತಾ ಬರ್ತೀವಿ. ಆ ದುಡ್ಡು ನೀವು ಕೆಲಸ ಮಾಡಿದಿರಿ ಅಂತ ಯಾರು ಹೇಳೋದು? ನಿಮ್ಮ ಕಾಂಟ್ರಾಕ್ಟರ್ ಹೇಳಿದ್ರೆ ಆಯಿತು. ಆ ಕಾಂಟ್ರಾಕ್ಟರ್ ಹೇಳಿದಾನೆ ಅಂತ ನೋಡಲಿಕ್ಕೆ ಅಲ್ಲಿಯ ಗ್ರಾಮಾಧಿಕಾರಿಗಳು ಒಂದು ಸೈನ್ ಮಾಡಿದ್ರೆ ಆಯಿತು, ನೀವು ಮಾಡಿದಿರಿ ಅಂತ ಅರ್ಥ. ಇದು ಇದ್ದಿದ್ದು, ವಾಸ್ತವವಾಗಿ ಇದ್ದಿದ್ದು. ವರ್ಷಕ್ಕೆ ಎಷ್ಟು ದಿನಗಳ ಕಾಲ ಇತ್ತು? 100 ದಿನಗಳ ಕಾಲ ಇತ್ತು. ಮೋದಿಯವರು ಏನಂತಂದ್ರು, ಇದನ್ನು ರಿವ್ಯೂ ಮಾಡಿದ ನಂತರದಲ್ಲಿ ಇದಕ್ಕೆ ಒಂದು ಸಿನರ್ಜಿ ತರಬೇಕು ಅಂತ. ಸಿನರ್ಜಿ ಅನ್ನೋ ಪದ ಭಾಳ ಇಂಟೆನ್ಷನಲ್ ಆಗಿ ಬಳಸ್ತಾ ಇದ್ದೀನಿ. ಸಿನರ್ಜಿ ಅಂತಂದರೆ 2-3 ಕೆಲಸಗಳನ್ನು ಒಂದೇ ಲೆಕ್ಕದಲ್ಲಿ ಮಾಡ್ತಾ ಹೋದಾಗ ಎಫಿಷಿಯನ್ಸಿ ಹೆಚ್ಚಾಗುವುದು, ಅಥವಾ 2-3 ಕೆಲಸಗಳನ್ನು ಒಂದೇ ಥರದಲ್ಲಿ ಮಾಡಿದಾಗ 2-3 ಔಟ್ಕಮ್ಗಳು ಬರೋದು, ಫಲಗಳು ಬರೋವಂಥದ್ದು. ಇದಕ್ಕೆ ಸಿನರ್ಜಿ ಅಂತ ಕರೀತಾರೆ. ಒಂದು ಸಣ್ಣ ಉದಾಹರಣೆ ಕೊಡೋಣ, ನಮ್ಮ ದೈನಂದಿನ ಬದುಕಿನಲ್ಲೂ ನೋಡೋ ಉದಾಹರಣೆ. ಬೆಳಗ್ಗೆ ಎದ್ದು ಒಬ್ಬ ವ್ಯಕ್ತಿ 6-7 ಗಂಟೆಗೆ ಸರಿಸುಮಾರು ಮಾರ್ಕೆಟ್ಗೆ ಹೋಗಿ ಒಂದು ಮನೆಗೋಸ್ಕರ ಹಾಲು ತರ್ತಾನೆ ಅಂತ ಇಟ್ಕೊಳ್ಳಿ. ಮತ್ತೆ ಅದೇ ವ್ಯಕ್ತಿ 9 ಗಂಟೆಗೆ ಹೋಗಿ ಅದೇ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು ಅಂತ ಆದರೆ 7 ಗಂಟೆಗೆ ಹಾಲು ತರಲಿಕ್ಕೆ ಹೋದಾಗೇನೆ ತರಕಾರಿನ ತಗೊಂಬಂದ್ರೆ ಒಂದೇ ಕೆಲಸದಲ್ಲಿ 2 ಕೆಲಸಗಳು ಮುಗ್ದಂಗೆ ಆಗತ್ತೆ. ತದನಂತರದ ಸಮಯ, ತದನಂತರದ ದುಡ್ಡಿನ ವೆಚ್ಚ, ಪೆಟ್ರೋಲ್ ಇರ್ಬೋದು ಅಥವಾ ಆಟೋಗಿರ್ಬೋದು, ಅದು ಉಳಿತಾಯ ಆಗುತ್ತೆ. ಇದು ಒಂಥರ ಕಾಮನ್ ಸೆನ್ಸಿಕಲ್ ಥಿಂಗ್. ಈಗ ಮೋದಿಯವರು ಮಾಡ್ತಿರೋದು ಅಷ್ಟನ್ನೇ. ಮೋದಿಯವರು ಮಾಡ್ತಿರೋದು 3-4 ಉಪಕ್ರಮಗಳು ಗ್ರಾಮೀಣ ಅಭಿವೃದ್ಧಿಗೆ ಏನು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಒಟ್ಟುಗೂಡಿಸಿ ಅದನ್ನು ಒಂದು ಕಾಂಪ್ರೆಹೆನ್ಸಿವ್ ಅಂತ ಏನು ಕರೀತಾರೆ, ಆ ಕಾಂಪ್ರೆಹೆನ್ಸಿವ್ ವಿಷನ್ ಇಂದ ನೋಡಿ ಎಲ್ಲಿ ಗ್ಯಾಪ್ಗಳಿದೆ ಅದನ್ನು ಅಡ್ಜಸ್ಟ್ ಮಾಡಿ ಇದನ್ನು ಇನ್ನೂ ಹೆಚ್ಚಿನ ರೋಬಸ್ಟ್ ಆಗಿ, ಇನ್ನೂ ಹೆಚ್ಚಿನ ರೋಬಸ್ಟ್ ಅಂತಂದರೆ ಅತ್ಯಂತ ಸಮರ್ಪಕವಾಗಿ ಸದೃಢವಾಗಿ ನಡೆಯುವಂತಹದ್ದು, ಇದನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ರಿವಿಷನ್ ಅಂತ ತಂದಿರೋದು. ಸರಿಸುಮಾರು 9 ಪ್ರಮುಖ ವಿಚಾರಗಳು ಹಿಂದಿನ ಮತ್ತು ಈಗಿನ ರೂಪಾಂತರದ ಕಂಪ್ಯಾರಿಸನ್ ತಗೊಳ್ಳೋಣಂತೆ. ಈ 9 ಕಂಪ್ಯಾರಿಸನ್ಗಳನ್ನ ಮಾಡಿದ ನಂತರವಾಗಿ ನಿಮಗೆ ಗೊತ್ತಾಗತ್ತೆ ಮೋದಿಯವರು ಮಾಡಿರೋದು ಎಷ್ಟು ಅತ್ಯುತ್ತಮ ಕಾರ್ಯ ಅಂತ ಹೇಳಿ ಅಂತ. ಮೊದಲನೇದಾಗಿ ಮುಂಚೆ ಇದ್ದಿದ್ದು 100 ದಿನಗಳ ಕಾಲ ನಿಮಗೆ ರೋಜ್ಗಾರ್ ಯೋಜನೆ ಅಡಿಯಲ್ಲಿ, ನರೇಗಾ ಅಡಿಯಲ್ಲಿ ಕೆಲಸದ ಗ್ಯಾರಂಟಿ ಇದ್ದಿದ್ದು. ಮೋದಿಯವರು ಏನು ಮಾಡಿದ್ರು, ಈಗ ರಿವಿಷನ್ ಮಾಡಿ 100ನ್ನು ಕಡಿಮೆ ಮಾಡಲಿಲ್ಲ, 100ನ್ನು ಹೆಚ್ಚು ಮಾಡಿದ್ರು. 100ರಿಂದ 125 ದಿನಗಳ ಕಾಲ ಇದರ ಒಂದು ವ್ಯಾಪ್ತಿಯನ್ನು ಬೆಳೆಸಿದ್ರು. ಅಂತಂದರೆ ಮುಂಚೆ 100 ದಿನಕ್ಕೆ ನಿಮ್ಮ ಗ್ಯಾರಂಟಿ ಇದ್ದರೆ ಈಗ 125 ದಿನಗಳಿಗೆ ಗ್ಯಾರಂಟಿ ಆಯಿತು. ಬಡವರಿಗೆ ಅನುಕೂಲ ಆಯಿತಾ ಅಥವಾ ಇದರಿಂದ ಕಷ್ಟ ಆಯಿತಾ? ಕಷ್ಟ ಆಯಿತು ಅಂತ ಸುಳ್ಳು ಹೇಳ್ತಕ್ಕಂತಹ ಕಾಂಗ್ರೆಸ್ಸಿಗರು ಏನಿದ್ದಾರೆ ಅವ್ರಿಗೆ ನಾವು ತಿಳಿಸ್ಬೇಕಾದದ್ದು ಇಷ್ಟೇ, 125 100ಕ್ಕಿಂತ ಜಾಸ್ತಿ ಇದೆ. 25 ದಿನಗಳು ಹೆಚ್ಚುಗಳ ಕಾಲ ಅವ್ರಿಗೆ ಕೂಲಿ ಬರುತ್ತದೆ, ಅವ್ರಿಗೆ ಕೈಯಲ್ಲಿ ದುಡ್ಡು ಬರುತ್ತೆ, ಆದ್ದರಿಂದ ಇದು ಒಳ್ಳೆಯದೇ ಹೊರತು ಕೆಟ್ಟದಲ್ಲ ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸನ್ನ ನಾವು ಹೇಳಬೇಕಾಗಿದೆ ಅವ್ರಿಗೆ. ಇದು ಮೊದಲನೇದಾಗಿ. ಎರಡನೇದಾಗಿ ಬಂದಿದ್ದೇನು ಅಂತಂದರೆ, ಇದು ಡಿಮಾಂಡ್ ಬೇಸ್ಡ್ ಅನ್ನೋದು ಮುಂಚೆ ಇದ್ದಿದ್ದು. ಅಂದರೆ ನಮಗೆ ಕೆಲಸ ಕೊಡಿ ಅಂತ ಕೇಳಿದ ತಕ್ಷಣ ಆ ಜಾಗದಲ್ಲಿ ಕೆಲಸ ಕೊಡಬೇಕು ಅನ್ನೋದು ಮುಂಚೆ ಇದ್ದದ್ದು. ಈಗ ಮೋದಿಯವರು ಏನು ಹೇಳ್ತಾರೆ ಅಂತಂದರೆ, ಆಯಾ ಸ್ಥಳಗಳಲ್ಲಿ ಯಾವ್ಯಾವ ರೀತಿ ಕೆಲಸಗಳು ನಡೀತಾ ಇದೆ, ಹೆಚ್ಚು ಎಲ್ಲಿ ನಡೀತಾ ಇದೆ, ಕಡಿಮೆ ಎಲ್ಲಿ ನಡೀತಾ ಇದೆ, ಹೆಚ್ಚಿನ ಜರೂರತ್ ಎಲ್ಲಿದೆ, ಅಂದರೆ ನಾರ್ಮೇಟಿವ್ ಅಲೋಕೇಶನ್ ಅಂತ ಏನು ಕರೀತಾರೆ, ಆ ನಾರ್ಮೇಟಿವ್ ಅಲೋಕೇಶನ್ನ ಮುಖಾಂತರವಾಗಿ ಅವ್ರು ಹೇಳಿದ್ದು ಎಲ್ಲಿ ಹೆಚ್ಚಿನ ಜರೂರತ್ತಿದೆ ಅಲ್ಲಿ ಹೆಚ್ಚು ಕೆಲಸಗಳನ್ನು ಕೊಡಬೇಕು, ಎಲ್ಲಿ ಅದರ ಜರೂರತ್ತೇ ಬೀಳ್ತಾ ಇಲ್ಲ, ಜಾಸ್ತಿ ಉಪಯೋಗನೇ ಆಗ್ತಾ ಇಲ್ಲ, ಅಂತಹ ಕಡೆಯಿಂದ ಅದನ್ನು ಬೇರೆ ಕಡೆಗೆ ವರ್ಗಾಯಿಸಿದ್ರೆ ತಪ್ಪಿಲ್ಲ. ಅಂದರೆ ಎಲ್ಲಿ ಜರೂರತ್ತಿದೆಯೋ, ಯಾರು ಹಸ್ದಿದಾರೋ ಅವ್ರಿಗೆ ಊಟ ಕೊಡಿ ಅನ್ನೋ ಒಂದು ಕಾಮನ್ ಸೆನ್ಸಿಕಲ್ ಥಿಂಗ್. ಎರಡನೇದಾಗಿ ಈ ಸೆಂಟರ್ ಮತ್ತು ಸ್ಟೇಟ್ ಇವುಗಳ ಒಂದು ಸಮ್ಮೇಳನದಿಂದ ನಡೀತಕ್ಕಂತಹ ಕೆಲಸ ಇದು, ಹೌದಾ? ಕೇಂದ್ರ 90 ಭಾಗ, ರಾಜ್ಯಗಳು 10 ಭಾಗ ಕೊಡ್ತಾ ಇದ್ದಿದ್ದು. 100ರಲ್ಲಿ 90:10 ರೇಷಿಯೋ ಇದ್ದಿದ್ದು. ಈಗ ಮೋದಿಯವರು ಏನಂತಂದರೆ 60:40 ಅನ್ನೋ ರೇಷಿಯೋ ಅಂತಂದರು. 60:40 ರೇಷಿಯೋ ತಂದ ಕಾರಣ 30% ಹೆಚ್ಚಾಗಲಿಲ್ವಾ ರಾಜ್ಯಗಳಿಗೆ, ಹೊರೆ ಬೀಳಲಿಲ್ವಾ, ಅವ್ರ ತಲೆ ಮೇಲೆ ಬೀಳ್ತು. ಕೆಲವೊಂದು ವಾಕ್ಯಾರ್ಥಗಳು ಇವೆಲ್ಲ ಕೇಳ್ತಾ ಇದ್ದೀವಿ, ಒಂದು ಲೆಕ್ಕದಲ್ಲಿ ಅಲ್ವಾ, ನಿಜ ಅಲ್ವಾ ಅನ್ನೋ ಭ್ರಮೆನೂ ನಮಗೆ ಬರಬಹುದು. ಸ್ವಲ್ಪ ನಾವು ಕೂಲಂಕುಷವಾಗಿ ಇದನ್ನು ವಿಚಾರ ಮಾಡಿದಾಗ ಗೊತ್ತಾಗತ್ತೆ, ಇದು ನಾರ್ಮೇಟಿವ್ ಅಲೋಕೇಶನ್ ಮಾಡಿರೋದ್ರಿಂದ 60-40 ಅನ್ನೋದು ಬರ್ಡನ್ ಆಗೋದಿಲ್ಲ.
ಕಾರಣ ಏನು ಅಂತಂದರೆ ಎಲ್ಲಿ ಜರೂರತ್ತಿದೆಯೋ ಅಲ್ಲೇ ಕೊಡ್ತಾ ಇದ್ದೀವಿ ಹೊರತು ಎಲ್ಲಿ ಜರೂರತ್ತಿಲ್ವೋ ಅಲ್ಲಿ ಕೊಡ್ತಾ ಇಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಕೇಂದ್ರದಿಂದ ರಾಜ್ಯಗಳಿಗೆ ಬರತಕ್ಕಂತಹ ಏನು ಶೇರಿಂಗ್ ಅಂತೇನಿದೆ, ಟ್ಯಾಕ್ಸ್ ರೆವಿನ್ಯೂ ಶೇರಿಂಗ್ ಅಂತಿದೆ, ಕಳೆದ ಸತಿಗಿನ್ನ ಈ ಸತಿಗೆ 10% ಹೆಚ್ಚಿಗೆ ಮಾಡಿ ಹತ್ತಿರವಾಗಿ 42% ರಾಜ್ಯಗಳಿಗೆ ಕೊಡ್ತಿರೋದ್ರಿಂದ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಭಾರ ಅಂತನೋದು ಆಗೋದಿಲ್ಲ. ಕಾಮನ್ ಸೆನ್ಸಿಕಲ್ ಆಗಿ ಮತ್ತೆ ಹೇಳಬೇಕು ಅಂತಂದರೆ, ನೀವು ಫ್ರೀಯಾಗಿ ನನಗೂ ಫ್ರೀ, ಕಾಕಾ ಪಾಟೀಲಂಗೂ ಫ್ರೀ ಅಂತ ಹೇಳಿ ನೀವು 2,000 ದುಡ್ಡು ಕೊಡ್ಲಿಕ್ಕೆ ಬರುತ್ತೆ, ನೀವು ಬಸ್ ಕೊಡ್ಲಿಕ್ಕೆ ಬರುತ್ತೆ, ವಿದ್ಯುತ್ ಶಕ್ತಿ ಕೊಡೋಕ್ಕೆ ಬರುತ್ತೆ ಅಂತಂದರೆ ಇದು ಕೇವಲ 30% ಅಧಿಕ ಸೋ ಕಾಲ್ಡ್ ಭಾರಣೆ ಅಲ್ಲ ಅನ್ನೋದು ಯಾರಿಗೆ ಆದರೂ ಕೂಡ ಅನಿಸುವಂತಹ ವಿಚಾರ. ಇದರಲ್ಲೂ ಕೂಡ ಕೆಲವೊಂದು ಸತಿ ರಾಜ್ಯದ ಕಾಂಗ್ರೆಸ್ನವರು ಎಷ್ಟರ ಮಟ್ಟಿಗೆ ಛಾಲಾಕಿತನ ಮಾಡ್ತಾರೆ ಅಂತಂದರೆ, ವೇಜ್ ನೋಟಿಫಿಕೇಶನ್ ಅಂದರೆ ದಿನಗೂಲಿ ಇಷ್ಟು ಅಂತ ಕೇಂದ್ರ ಸರ್ಕಾರ 349 ರೂಪಾಯಿ ಅಂತ ಮಾಡಿದರೆ, ನಮ್ಮ ರಾಜ್ಯದ ಸಿದ್ದರಾಮಯ್ಯನವರು ಅವ್ರ ಶಿಷ್ಯಂದರು ಸೇರಿ ಮಾಡಿರೋದು 329 ರೂಪಾಯಿ ಅಂತಂದರೆ 20 ರೂಪಾಯಿ ಕಡಿಮೆ ಕೊಡ್ತಾ ಇದ್ದಾರೆ. ಕೇಂದ್ರ ಎಷ್ಟು ಕೊಡಬೇಕು ಅಂತ ಹೇಳಿದೆ ಅದಕ್ಕಿಂತ ಕಡಿಮೆನೇ ಕೊಡ್ತಾ ಇದ್ದಾರೆ ಈಗ 90-10 ಇದ್ದಾಗ್ಯೂ ಕೂಡ. ಅಂತಂದರೆ ದುಡ್ಡು ನೀವು ಬೇರೆ ಕಡೆ ಪೋಲ್ ಮಾಡ್ತಾ ಇದ್ದೀರಿ, ದುಡ್ಡನ್ನು ಭ್ರಷ್ಟಾಚಾರದಿಂದ ನೀವು ಹಾಳು ಮಾಡ್ತಾ ಇದ್ದೀರಿ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಬೋದಾದಂಥ ವಿಚಾರ ನಮಗಿದು. ಮುಂದೆ ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದು 60 ದಿನಗಳ ಕಾಲ ಪಾಸ್ ವಿಂಡೋ ಅನ್ನೋದು. ಅಂದರೆ ಏನು, 60 ದಿನಗಳ ಕಾಲ ವರ್ಷದಲ್ಲಿ ಈ ಯೋಜನೆ ಇಂಪ್ಲಿಮೆಂಟೇಷನ್ಗೆ ಬರುವುದಿಲ್ಲ. ನೋಡಿ 60 ದಿನ ನೀವು ಕಡಿಮೆ ಮಾಡಿಬಿಟ್ರಲ್ಲ, ಕಷ್ಟ ಆಗುತ್ತೆ ಜನರಿಗೆ ಅಂತ ಅನ್ನೋರು ಅನ್ನೆಸೆಸರಿಯಾಗಿ ಸುಳ್ಳನ್ನು ಖ್ಯಾತಿಯನ್ನು ತೆಗೆದ್ರು. ಅದು ಸುಳ್ಳು ಯಾತಕ್ಕೆ ಅಥವಾ ಅದಕ್ಕೆ ಹುರುಳಿಲ್ಲ ಅನ್ನೋದು ಯಾತಕ್ಕೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡೋಣ. ವರ್ಷದಲ್ಲಿ 365 ದಿನ, ಆ 365 ದಿನದಲ್ಲಿ ಈಗ 100 ಇತ್ತು, ಮೋದಿಯವರು 125 ದಿನ ಮಾಡಿದರು. ಅಂದರೆ ನೀವು 125 ದಿನ ಅಂತ ಕೊಟ್ಟರೂ ಕೂಡ ಉಳುಕಿದ್ದ ದಿನಗಳು ಪೆಂಡಿಂಗ್ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ 365 ದಿನ ಕೊಟ್ಟಿಲ್ಲ ಅನ್ನೋದು ನಮಗೆ ನಿಶ್ಚಿತವಾದಂಥ ವಿಚಾರ. ಇಂಥ ಸಂದರ್ಭದಲ್ಲಿ 60 ದಿನ ಅಂತ ಯಾತಕ್ಕೆ ಪಾಸ್ ಮಾಡಿದ್ರು ಅಂತ ಸ್ವಲ್ಪ ವಿಚಾರ ಮಾಡಿ. ಈಗಿನ ಪರಿಸ್ಥಿತಿ ಏನಾಗ್ತಿತ್ತು ಅಂತಂದರೆ, ನೀವು ಯಾವಾಗ ಬೇಕಾದರೂ ವರ್ಷದಲ್ಲಿ 100 ದಿನ ತೊಗೋಬೋದು ಅಂತಿದ್ದಾಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಕೆಲವು ಭ್ರಷ್ಟ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಿದ್ರು ಅಂತಂದರೆ, ಬೇಕಂತಲೇ ಅಗ್ರಿಕಲ್ಚರ್ ಸೀಸನ್ ನೀವು ಹೊಲ ಉತ್ತೋದು, ಬಿತ್ತೋದು, ರಾಶಿ ಮಾಡೋದು, ಅದೇ ಸಂದರ್ಭದಲ್ಲಿ ಅವ್ರಿಗೆ ಕೆಲಸಕ್ಕೆ ಕರ್ಕೊಂಡು ಹೋಗೋದು, ಕೂಲಿಗಳನ್ನ ಬೇರೆ ಕಡೆ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗೋದು. ನೀವು ಅದು ಸಣ್ಣ ಪುಟ್ಟ ರಸ್ತೆಯಲ್ಲಿ ಗುಂಡಿಯಾಗಿ ಅನ್ನೋದು, ಅಲ್ಲೊಂದು ಸಣ್ಣ ಕೆಲಸ ಮಾಡು, ತಪ್ಪು ಅಂತಲ್ಲ, ಬಟ್ ಬೇಕಂತಗೆ ಯಾವ ಸೀಸನ್ನಲ್ಲಿ ಕರ್ಕೊಂಡು ಹೋಗ್ತಿದ್ರು ಅಂದರೆ ಅಗ್ರಿಕಲ್ಚರ್ ಸೀಸನ್ನಲ್ಲಿ, ಉತ್ತು ಬಿತ್ತುವ ರಾಶಿ ಮಾಡುವ ಸೀಸನ್ನಲ್ಲಿ. ಕಷ್ಟ ಯಾರಿಗಾಗ್ತಿತ್ತದು? ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರೇನಿದ್ದಾರೆ ಬಹಳಷ್ಟು ಕಷ್ಟ ಆಗ್ತಿತ್ತು ಅವ್ರಿಗೆ ಕೆಲಸ ಮಾಡಲಿಕ್ಕೆ ಕೂಲಿಗಳು ಸಿಗ್ತಿರಲಿಲ್ಲ, 1ಕ್ಕೆ 2 ಪಟ್ಟು ಕೊಡಬೇಕಾಗ್ತಿತ್ತು. ಕಷ್ಟ ಆಗಿದ್ಯಾರಿಗೆ? ರೈತರಿಗೆ. ಈ ರೈತರಿಗೆ ಕಷ್ಟ ಯಾರು ತಂದು ಕೊಡ್ತಿದ್ರು ಅಂದರೆ ಈ ಪಟ್ಟಭದ್ರ ಹಿತಾಸಕ್ತಿ ಕಾಂಟ್ರಾಕ್ಟರ್ಗಳು. ಅವರ ಹಿಂದೆ ಲೋಕಲ್ ರಾಜಕೀಯ ನಾಯಕರಿದ್ದರು, ಬಿಟ್ಟರು, ಆ ಮಾತು ಬೇರೆ. ಅದನ್ನು ತಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಏಕಮಾತ್ರ ದೃಷ್ಟಿಯಿಂದ ಮೋದಿಯವರು ಏನು ಮಾಡಿದರು ಅಂತಂದರೆ 60 ದಿನಗಳ ಕಾಲ ಸ್ಥಗಿತ, ಪಾಸ್. ಯಾವಾಗ ಅಂತಂದರೆ ಅಗ್ರಿಕಲ್ಚರಲ್ ಸೀಸನ್ನಲ್ಲಿ ನೀವು ಇದನ್ನು ಮಾಡುವ ಹಂಗಿಲ್ಲ. ಮತ್ತು ಏನು ಮಾಡಬೇಕು ಅಂತಾರೆ, ಅಗ್ರಿಕಲ್ಚರಲ್ಲಿ ನಿಮಗೆ ಕೆಲಸ ಇದೆಯಲ್ಲ, ಈ ರೋಜ್ಗಾರ್ ಗ್ಯಾರಂಟಿ ಅಂತ ಏನಿದೆ ಒಂದು ಇನ್ಶೂರೆನ್ಸ್ ಇದ್ದ ಹಾಗೆ. ಇನ್ಶೂರೆನ್ಸ್ ಅನ್ನೋದು ನಾವು ದಿನ ಬಳಕೆ ಮಾಡೋದಿಲ್ಲ, ಯಾವುದೂ ಇಲ್ಲ ಅಂತಾದಾಗ ಸೇಫ್ಟಿ ನೆಟ್ ಅನ್ನೋ ಲೆಕ್ಕದಲ್ಲಿ ಈ ಇನ್ಶೂರೆನ್ಸ್ ಬರುತ್ತೆ. ಅದೇ ರೀತಿ ಈ ನರೇಗಾ ಕೂಡ ಒಂದು ಇನ್ಶೂರೆನ್ಸ್, ಒಂದು ಸೇಫ್ಟಿ ನೆಟ್. ಬೇರೆ ಎಡೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ, ಆದ್ದರಿಂದ ನಾವು ಉಪವಾಸ ಕೂತ್ಕೋತೀನಿ ಅನ್ನೋ ಪರಿಸ್ಥಿತಿ ಬಂದರೆ ನೀ ಅದನ್ನು ಕಾಳಜಿ ಮಾಡಬೇಡ, ವರ್ಷಕ್ಕೆ 125 ದಿನಗಳ ಕಾಲವಾದರೂ ನಿನಗೆ ಕೆಲಸದ ಗ್ಯಾರಂಟಿ ಇದೆ ಅಂತ ಹೇಳ್ತಕ್ಕಂತಹ ಒಂದು ಇನ್ಶೂರೆನ್ಸ್ ಸ್ಕೀಮ್. ಅಂದರೆ ಈ ಬೈ ಡೆಫಿನಿಷನ್ ನೀವು ಮಿಕ್ಕಿನ ಕೆಲಸಗಳು ಫಸ್ಟು ಪ್ರಾಮುಖ್ಯತೆ, ಪ್ರಯಾರಿಟಿ ಪಡೆಯುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಈ ಪ್ರಯಾರಿಟಿಯನ್ನು ಮೋದಿಯವರು ಏನು ಮಾಡಿದ್ರು, ಇನ್ನಷ್ಟು ಹೆಚ್ಚು ಉತ್ತೇಜನ ಕೊಡ್ಕೊಂಬಂದರು. ಮೊದಲೇದಾಗಿ ಆ್ಯಸ್ ಯೂಶುವಲ್ ನಿಮ್ಮ ಅಗ್ರಿಕಲ್ಚರಲ್ ಸೀಸನ್ನಲ್ಲಿ ಜನರ ಜರೂರತ್ತಿದೆ, ನಿಮಗೆ ದುಡ್ಡು ಬಂದೇ ಬರುತ್ತೆ, ಹೆಚ್ಚಿನ ದುಡ್ಡು ಬರುತ್ತೆ, ಆದ್ದರಿಂದ ಅಲ್ಲಿ ನೀವು ಫೋಕಸ್ ಮಾಡಿ. ಲೀನ್ ಸೀಸನ್ ಇದ್ದಾಗ ಈ ಕಡೆ ಬನ್ನಿ ಅನ್ನುವ ಒಂದು ಕಾಮನ್ ಸೆನ್ಸಿಕಲ್ ಪಾಲಿಸಿ ಕ್ರಮ. ಎರಡನೇದಾಗಿ ಅದಕ್ಕಿಂತ ಹೆಚ್ಚಾಗಿ ಲಕ್ಷ ಕೋಟಿಗಳಿಗಿಂತಲೂ ಹೆಚ್ಚಾಗಿನ ಮೊತ್ತವನ್ನು ಪ್ರತಿ ವರ್ಷ ಮೋದಿಯವರು ಎಲ್ಲಿ ಹಾಕ್ತಾ ಇದ್ದಾರೆ ಅಂತಂದರೆ ಆವಾಸ್ ಯೋಜನಾ, ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನಾ ಅಂತಂದರೆ ಹಳ್ಳಿಗಳಲ್ಲಿ, ರೂರಲ್ ಏರಿಯಾಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಕಟ್ಟೋದಕ್ಕೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಶಕ್ತಿ ತುಂಬಿದ ಒಂದು ಉಪಕ್ರಮ ತಂದಿಟ್ಟರು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅನ್ನುವ ಉದ್ದೇಶ. ಅಂದರೆ ಏನಾಯಿತು, ವರ್ಷ ಪೂರ್ತಿ ಬಹಳಷ್ಟು ಜನ ನಿಮ್ಗಳಿಗೆ ಕೆಲಸ ಅಲ್ಲಿ ಸಿಗತ್ತೆ, ಆವಾಸ್ ಯೋಜನೆ ಒಳಗೆ ಸಿಗತ್ತೆ, ದುಡ್ಡು ಇದಕ್ಕಿಂತ ಹೆಚ್ಚು ಬರುತ್ತೆ, ಅಗ್ರಿಕಲ್ಚರಲ್ ಸೀಸನ್ ಬರುತ್ತೆ. ಅಷ್ಟಾಗೂ ನಿಮಗೆ ಕಡೆಗೆ ಕೆಲವು ದಿನ
ಕೆಲಸಗಳು ಸಿಗಲಿಲ್ಲ ಅಂತಾದಾಗ 125 ದಿನಗಳ ಕಾಲ ಗ್ಯಾರಂಟೀಡ್ ಕೆಲಸ ಅಂತ ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಉಪಕ್ರಮವನ್ನು ದುರುಪಯೋಗ ಪಡ್ಕೋಬೇಕು ಅಂತ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಹೊಂಚು ಹಾಕ್ತಾ ಇದ್ರು ಅವರಿಗೆ ಕೊಟ್ಟಂತಹ ಏಟು. ಆದ್ದರಿಂದ ಅಗ್ರಿಕಲ್ಚರಲ್ ಸೀಸನ್ನಲ್ಲಿ 60 ದಿನ ಪಾಸ್ ಮಾಡಿರೋದು ರೈತರಿಗೆ ಅತಿ ಉಪಯುಕ್ತವಾಗಿರತಕ್ಕಂತಹ ಒಂದು ಕ್ರಮ. ಇದನ್ನು ನಾವು ಮರಿಬಾರ್ದು. 4ನೇದಾಗಿ ಪ್ಲಾನಿಂಗ್ ಫ್ರೇಮ್ ವರ್ಕ್ ಅಂತಕ್ಕಂತಹ ಒಂದಿದು. ಅಂದರೆ ನೀವು ಎಲ್ಲೆಲ್ಲಿ ಇದನ್ನು ಈ ಕೆಲಸ ಮಾಡ್ಬೋದು, ಎಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಇದನ್ನು ರೋಜ್ಗಾರ್ ಅಂತ ಕನ್ಸಿಡರ್ ಮಾಡಿಕೊಡ್ಬೋದು ಅಂತಂದಾಗ, ಮುಂಚೆ ಇದ್ದಿದ್ದು ನೀವು ಯಾವುದೇ ಕ್ಯಾಟಗರಿಯಲ್ಲಿ ಮಾಡಿರಿ, ನೀವು ರಸ್ತೆಯಲ್ಲಿ ಗುಂಡಿ ತೆಗೆದ್ರು ಸರಿಯತ್ತೆ, ಕಸ ಗುಡಿದ್ರು ಸರಿ ನಡೆಯುತ್ತೆ, ಒಂದಿಷ್ಟು ಕಟ್ಟಿಗೆಗಳನ್ನ ತೆಗೆದು ಹಾಕಿದ್ರು ನಡೆಯುತ್ತೆ ಅನ್ನೋ ಲೆಕ್ಕದಲ್ಲಿ ಇದ್ದದ್ದು ಇಲ್ಲದೆಲ್ಲ ಮಾಡ್ಲಿಕ್ಕೆ ಬರ್ತಾ ಇತ್ತು. ಕೆಲಸ ನಿಜ, ಅವರು ಶ್ರಮ ಮಾಡಿದ್ದಾರೆ, ಅದು ನಿಜ. ಬಟ್ ಅದು ಶ್ರಮದ ಪ್ರತಿಫಲ ಒಂದು ಸ್ಟ್ರಕ್ಚರ್ಡ್ ವೇ ಆಗಿ ನಾವು ಅದನ್ನು ಉಪಯೋಗ ಮಾಡ್ಕೋತಾ ಇದ್ದೀವ ಅಂತ ಪ್ರಧಾನಿಗಳು ವಿಚಾರ ಮಾಡಿದ್ರು. ಉದಾಹರಣೆಗೆ ಟೆಕ್ನಾಲಜಿ ಬಳಸಿ ದೇಶದ ಒಂದು ಗತಿಶಕ್ತಿ ಅಂತಕ್ಕಂಥ ಒಂದು ಅತಿ ಉತ್ತಮ ಉಪಕ್ರಮ. ಅಂದರೆ ನಮ್ಮ ಎಂಟೈರ್ ದೇಶದಲ್ಲಿ, ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಹೈವೇಗಳು ನಡೀತಾ ಇದೆ, ಎಲ್ಲೆಲ್ಲ ರಾಜ್ಯ ಹೈವೇಗಳು, ಸ್ಟೇಟ್ ಹೈವೇಗಳು ನಡೀತಾ ಇದೆ, ಎಲ್ಲೆಲ್ಲಿ ಹೊಸ ರಸ್ತೆಗಳು ಆಗ್ತಾ ಇದೆ, ಎಲ್ಲೆಲ್ಲಿ ಹೊಸ ಪೋರ್ಟ್ಗಳು ಬರ್ತಾ ಇದೆ, ಎಲ್ಲೆಲ್ಲಿ ಹೊಸ ವೇರ್ ಹೌಸ್ಗಳು ಬರ್ತಾ ಇದೆ, ಪ್ರತಿಯೊಂದರದ್ದು ಕೂಡ ನೀಲ ನಕ್ಷೆ ಅಂತ ಏನಿದೆ ಅದನ್ನು ಸೇರಿಸಿ ಕೂಡಿಸಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಆ ಮಾಸ್ಟರ್ ಪ್ಲ್ಯಾನ್ಗೆ ಸಮನ್ವಯ ಆಗೋಗಿ ನೀವು ಇದನ್ನು ಮಾಡಬೇಕು. ಅಂದರೆ ಏನಾಯ್ತು, ಈಗ ನಿಮ್ಮ ಊರಲ್ಲಿ ಒಂದು ದೊಡ್ಡ ವೇರ್ ಹೌಸ್ ಬರ್ತಾ ಇದೆ ನಿಮ್ಮ ಊರಿನ ಹತ್ತಿರ ಅಂತಂದರೆ ಅದಕ್ಕೆ ಪೂರಕವಾಗಿ ನೀವು ಕೆಲಸಗಳನ್ನ ಮಾಡ್ಕೋಬೋದು. ಅದನ್ನು ಬಿಟ್ಟು ನಾವೆಲ್ಲೋ ಒಂದು ಗುಂಡಿ ತೆಗಿತೀನಿ, ನೀರು ತೆಗಿತೀನಿ, ರಸ್ತೆ ತೆಗಿತೀನಿ ಮಾಡಬಾರ್ದು ಅಂತಲ್ಲ. ಪಾಪ ಶ್ರಮ ಪಡುವ ಆ ಬಡ ವ್ಯಕ್ತಿ ಶ್ರಮ ಪಡ್ತಾ ಇದ್ದಾನೆ, ಆ ಪಟ್ಟ ಶ್ರಮ ಸಾರ್ಥಕ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಮೋದಿಯವರು ಕೇಳ್ತಾ ಇದ್ದಾರೆ. ಸಾರ್ಥಕ ಆಗಬೇಕು ಅಂತಂದರೆ ಒಂದು ಪ್ಲ್ಯಾಂಡ್ ಸ್ಟ್ರಕ್ಚರ್ಡ್ ವೇಯಲ್ಲಿ ಅದರ ಉಪಯೋಗ ಆಗಬೇಕು. ಅದರ ಕಾರಣಕ್ಕಾಗಿಯೇ ತಂದಿರೋದು ಒಂದು ಪ್ಲ್ಯಾಂಡ್ ಕ್ಯಾಟಗರಿ. ಅಂದರೆ 4 ಕ್ಯಾಟಗರಿ ಅಂತ ಮಾಡಿದ್ರು. 4 ಕ್ಯಾಟಗರಿಗಳು ಯಾವುದು ಅಂದರೆ ಜಲ ಸಂರಕ್ಷಣೆ ಮತ್ತು ಆಜೀವಿಕಾ ಸಂರಕ್ಷಣೆ, ಲೈವ್ಲಿಹುಡ್ ಎನೇಬ್ಲಿಂಗಿಗೆ, ಮತ್ತು ಕ್ಲೈಮೇಟ್ ಅಂದರೆ ನಿಮ್ಮ ಹಸಿರು, ಅಲ್ಲಿಯ ವಾತಾವರಣದ ಉಳಿವಿಗಾಗಿ ಮಾಡತಕ್ಕಂತಹ ಕೆಲಸಗಳು, ಮತ್ತು ರೂರಲ್ ಇನ್ಫ್ರಾಸ್ಟ್ರಕ್ಚರ್. ಈ 4 ಕ್ಯಾಟಗರಿಗಳಲ್ಲೇ ಬರಬೇಕು. ಒಂದು 4ರಲ್ಲಿ ಒಂದಾಗಿರಬೇಕು. ಆ ಕೆಲಸಕ್ಕಷ್ಟೇ ದುಡ್ಡು. ಇದರಿಂದ ಏನಾಯಿತು, ನಮ್ಮ ಮನೆ ಮುಂದೆ ಕಸ ಬಡ್ದು ಹೋಗ್ಬಿಡೋ, ನಿಂಗೆ ದುಡ್ಡು ಕೊಡ್ತೀನಿ ಅಂತ ಕಾಂಟ್ರಾಕ್ಟರ್ ಏನಾದರೂ ಒಂದು ಆ ತರಹದ ಒಂದು ಭ್ರಷ್ಟಾಚಾರದ ಕೆಲಸ ಮಾಡ್ತಿದ್ರೆ ಅವೆಲ್ಲ ಬಂದ್ ಆಗೋಯ್ತು. ಭ್ರಷ್ಟಾಚಾರ ಬರೀ ಇಷ್ಟಕ್ಕೆ ಬಂದ್ ಮಾಡಿಸ್ಲಿಲ್ಲ ಮೋದಿಯವರು, ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು. ಅವರು ಮುಂದೆ ಹೋಗಿ ಏನು ಮಾಡಿದ್ರು ಅಂತಂದರೆ, ಅಲ್ಲಿ ಕೆಲಸಕ್ಕೆ ಬರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಮಗೆ ಡಿಜಿಟಲ್ ಆಥರೈಸೇಷನ್, ಬಯೋಮೆಟ್ರಿಕ್ ಆಥರೈಸೇಷನ್ ಆಗಬೇಕು. 100 ಜನ ಬಂದರು ಅಂತ ನೀವು ಸುಮ್ಮನೆ ಹೇಳಿ 10 ಜನದ ಕಡೆ ಸೈನ್ ಮಾಡಿಸಿ 100 ಜನದ ಸಿಗ್ನೇಚರ್ ನೀವೇ ಮಾಡಿ ದುಡ್ಡು ತೊಗೊಂಡು ಹೋಗ್ತಿದ್ದ ಕಾಲ ಮುಗೀತು. 100 ಜನ ಕೆಲಸ ಇದೆಯಾ ಕೊಡಿ, 100 ಜನಕ್ಕೆ ಬಯೋಮೆಟ್ರಿಕ್ ಇರಲಿ, ಅಥೆಂಟಿಕೇಶನ್. ವಾರಗಳ ಕಾಲ ಏನೇನು ಕೆಲಸ ಆಗಿದೆ ಅದರ ಸೋಷಿಯಲ್ ಆಡಿಟಿಂಗ್ ಅಂತ ಆಗಬೇಕು. ಅಂದರೆ ಅಲ್ಲಿಯ ಪಂಚಾಯಿತಿಯ ಜನರು, ಅಲ್ಲಿಯ ಗ್ರಾಮಸ್ಥರು ಇದನ್ನು ನೋಡಿ ಆಗಿದೆಯಾ ಇಲ್ಲ ಅಂತಕ್ಕಂತಹ ಒಂದು ಉಪಕ್ರಮ ಸೋಷಿಯಲ್ ಆಡಿಟಿಂಗ್. ಮತ್ತು ಡಿಜಿಟಲ್ ಅಪ್ಲೋಡಿಂಗ್ ಆಫ್ ಎವಿಡೆನ್ಸ್. ನೀವು ಎಷ್ಟೆಷ್ಟು ಕೆಲಸ ಆಗಿದೆ, ನೀವು 3 ತಿಂಗಳ ಕಾಲ ಒಂದು ಕೆರೆ ತೋಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಹೂಳೆತ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಡೇ 1 ಹೇಗಿತ್ತು, ಡೇ 7 ಹೇಗಿತ್ತು, ಡೇ 15 ಹೇಗಿತ್ತು, 1 ತಿಂಗಳ ನಂತರ ಹೇಗಾಯಿತು, 2 ತಿಂಗಳ ನಂತರ ಆ ಜರ್ನಿ ಏನಿದೆ, ಆ ಟೈಮ್ ಲೈನ್ ಇದೆ, ಅದು ಕ್ಯಾಪ್ಚರ್ ಆಗಬೇಕು. ಆ ಕ್ಯಾಪ್ಚರ್ ಆಗಿದ್ದರೆ ಎವಿಡೆನ್ಸು ಪೋರ್ಟಲಲ್ಲಿ ಬರಬೇಕು. ಅಂತಂದರೆ ಏನಾಯಿತು, ನೀವು ನಿಜವಾದ ಕೆಲಸ ಮಾಡಿದ್ದೇ ಆದರೆ ದೇಶಕ್ಕೆ ಅನುಕೂಲ, ಆ ಗ್ರಾಮಕ್ಕೆ ಅನುಕೂಲ. ಮಾಡಲಿಲ್ಲ, ಸುಳ್ಳು ಮಾಡ್ತಿದ್ರಿ ಅಂದರೆ ಆಯ್ತದು ಬಂದ್. ಆ ಬಂದ್ ಆಗಿದ್ದಕ್ಕೆ ಕೆಲವು ಜನರಿಗೆ ಹೊಟ್ಟೆ ಉರಿಯೋದು ಸಹಜ. ಬಟ್ ಅದು ಹೊಟ್ಟೆ ಉರಿಯೋದು ಮುಂದಿನ ಹೆಜ್ಜೆಯಲ್ಲಿ ಗವರ್ನೆನ್ಸ್ ಸ್ಟ್ರಕ್ಚರ್ನ ಇನ್ನೂ ಸ್ಟ್ರೆಂಥನ್ ಮಾಡಬೇಕು. ಅಂದರೆ ನಾವು ಯಾವ ರೀತಿಯಲ್ಲಿ ಇದನ್ನು ಅಳವಡಿಕೆ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ನೋಡಿದಾಗ ಗ್ರಾಮ ಪಂಚಾಯಿತಿಗಳ ಕೈಯಲ್ಲೇ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟರು ಮೋದಿಯವರು ಈ ರಿವಿಷನ್ನಿಂದ. ಅಂದರೆ ಗ್ರಾಮ ಪಂಚಾಯಿತಿಗೆ ನಮ್ಮೂರಲ್ಲಿ ಏನು ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಡಿಸೈಡ್ ಮಾಡೋದಕ್ಕೆ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ. ಅಂದರೆ ಈ 4 ಕ್ಯಾಟಗರಿಗಳೆಲ್ಲ ಆಗಬೇಕು ಮತ್ತು ಗತಿಶಕ್ತಿಗೆ ಸಮನ್ವಯವಾಗಿ ಪೂರಕವಾಗಿ ಆಗಬೇಕು. ಆಗತ್ತೆ. ಆ ಪೂರಕವಾಗಿರೋ 5 ಕೆಲಸಗಳಲ್ಲಿ ಯಾವುದನ್ನು ಪ್ರಿಯಾರಿಟಿ ತಗೋಬೇಕು ಅನ್ನೋದು ಆ ಗ್ರಾಮಸ್ಥರೇ, ಆ ಗ್ರಾಮ ಪಂಚಾಯಿತಿಗಳೇ ಡಿಸೈಡ್ ಮಾಡ್ತಾರೆ. ಆದ್ದರಿಂದ ನಿಜವಾಗಿರ್ತಕ್ಕಂತಹ ಒಂದು ಡೆಮೋಕ್ರಟೈಸೇಷನ್ ಆಫ್ ಡಿಸಿಷನ್ ಮೇಕಿಂಗ್ ಅನ್ನೋದನ್ನು ಮೋದಿಯವರು ಈ ಬಿಲ್ಲಿಂದ ತರ್ತಾ ಇದ್ದಾರೆ, ಈ ಹೊಸ ಬಿಲ್ಲಿನ ರಿವಿಷನ್ನಿಂದ. ಇದನ್ನು ಮುಖ್ಯವಾಗಿ ಇದನ್ನು ಸೂಪರ್ವಿಷನ್ ಮಾಡುವಂಥದ್ದು ಯಾರು ಅಂದರೆ, ಮುಂಚೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂತಿದ್ರೆ ಈಗಿನ ದಿನ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ಅನ್ನೋದನ್ನು ಮಾಡಿ ಅವರುಗಳು ಇದನ್ನು ಆಯಾ ರಾಜ್ಯಗಳವರು ಅದನ್ನು ಸೂಪರ್ವೈಸ್ ಮಾಡಬೇಕು. ಹಿಂದೆ ಹೇಳಿದ ಹಾಗೆ ಡೇಟಾ ಇರ್ಬೋದು, ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಇರ್ಬೋದು, ಅವುಗಳ ಮುಖಾಂತರವಾಗಿ ಕೆಲಸ ಆಗ್ತಾ ಇದೆ ಮತ್ತು ಸರಿಯಾಗಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ಕೋಬೋದಾಗಿದೆ. ಮುಖ್ಯವಾಗಿ ಇದನ್ನು ನಾವು ವಿಚಾರ ಕೂಡ ಮಾಡಿರ್ಲಿಕ್ಕಿಲ್ಲ. ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ದೇಶದ ಇಂಟಿಗ್ರೇಷನ್, ನೇಷನಲ್ ಇಂಟಿಗ್ರೇಷನ್ ಆ ಪ್ಲ್ಯಾನಲ್ಲಿ ಇದೆಯಾ ಅಂತಂದರೆ ಮುಂಚೆ ಇರಲಿಲ್ಲ. ನೀವಲ್ಲಿ ಗುಂಡಿ ತೋಡ್ಬಿಡಿ, ಗುಂಡಿ ಮುಚ್ಚಿಬಿಡಿ, ಮುಗಿದೋಯ್ತು ಅಂತ ಹೇಳಿ. ಇವತ್ತಿನ ದಿನ ಹಾಗಲ್ಲ. ಗತಿಶಕ್ತಿ ಬಂದಿರೋದ್ರಿಂದ ನೀವು ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ದೇಶಕ್ಕೆ 1,000, 10,000 ಅಥವಾ 1 ಲಕ್ಷದಷ್ಟು
ಕೆರೆಗಳಾಗಬೇಕು ಅಂತ ಏನು ಪ್ರಧಾನಿಗಳು ಅವರು ಕನಸು ಕಂಡ್ರು ಅಮೃತಕಾಲ್ ಸರೋವರ್ ಸ್ಕೀಮಲ್ಲಿ, ಅದು ಎಲ್ಲೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ಇದನ್ನ ಗತಿಶಕ್ತಿ ಮುಖಾಂತರವಾಗಿ ತಿಳ್ಕೊಬೋದು. ಈ ಊರುಗಳಲ್ಲಿ ಕೆರೆಗಳಿಲ್ಲ, ಕೆರೆ ಹೂಳು ತೆಗೆಯುವಂಥದ್ದು ಅಥವಾ ಹೊಸ ಕೆರೆಗಳನ್ನು ಮಾಡುವಂಥದ್ದನ್ನು ಈ ಗತಿಶಕ್ತಿಯ ಒಂದು ಸಮನ್ವಯದ ಮುಖಾಂತರವಾಗಿ ಮಾಡ್ಕೊಳ್ಳೋ ಒಂದು ಅನುಕೂಲ ಈ ಬಿಲ್ನಿಂದ ಬಂತು. ಕಡೆ ಎರಡದಾಗ ಹೇಳಬೇಕಂತಂದರೆ ನೋಟಿಫಿಕೇಶನ್ ಆಫ್ ವೇಜಸ್. ಆಗಲೇ ಹೇಳ್ದಂಗೆ ಕೇಂದ್ರ ಸರ್ಕಾರ ಇಷ್ಟು ಕೊಡಬೇಕು ಅಂದರೂ ಕೂಡ ಕೆಲವೊಂದು ರಾಜ್ಯ ಸರ್ಕಾರಗಳು ಕಡಿಮೆ ಕೊಡ್ತಾನೆ ಬಂತು. ಅದು ಅದರ ಜವಾಬ್ದಾರಿ ಮಾರಲ್ ಮತ್ತು ಲೀಗಲ್ ರಾಜ್ಯ ಸರ್ಕಾರಗಳ ಮೇಲಿದೆ ಅನ್ನೋದನ್ನು ಮತ್ತೆ ಒತ್ತಿ ಹೇಳಬೇಕು. ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೆ. ಕಡೆಯದಾಗಿ ಹೇಳಬೇಕು ಅಂತಂದರೆ ಇದನ್ನು ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅಂತಂದರೆ, ಒಬ್ಬ ಬಡ ವ್ಯಕ್ತಿ ನನಗೆ ಮುಂಚೆ 100 ದಿನಗಳ ಕಾಲ ಇದ್ದ ಸಮಯದಲ್ಲಿ ನನಗೆ 100 ದಿನಗಳ ಕಾಲ ಕೆಲಸ ಕೊಡು ಅಂದಾಗ ನಿಮ್ಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಆದರೆ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಕೊಡಬೇಕಾಗಿತ್ತು. ತಂಗೆ ಅಂದರೆ ಕೆಲಸ ಮಾಡದೆ ಹೋದರೂ ಕೂಡ ಅದನ್ನು ಕೊಡಬೇಕಾಗಿತ್ತು. ಒಂದು ದುಡ್ಡಿನ ಭಾಗ ಕಾರಣ ಕೆಲಸ ನೀವು ಕೊಡಲಿಲ್ಲ ಅಂತ ಕೇಳಿದಾಗು ಅಂತ. ಇವತ್ತಿನ ದಿನ ಇವೆಲ್ಲ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಗವರ್ನೆನ್ಸ್ ಆಯಿತು, ಬಯೋಮೆಟ್ರಿಕ್ ಆಯಿತು, ಯಾವುದೇ ರೀತಿಯಾಗಿ ಧೋಖಾ ಮಾಡಲಿಕ್ಕೆ ಅವಕಾಶವಿಲ್ಲದಿರೋ ಕಾರಣ ಕೇಳಿದಾಗ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್, ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅಂತೇನಿದೆ ಅದು ಕೊಡಲಿಕ್ಕಾಗತ್ತೆ ಬಡ ಜನರಿಗೆ. ಸೊ ಹೀಗೆ ನೋಡಿದಾಗ ಒಂದು ಸಮರೈಸ್ ಮಾಡಬೇಕು ಅಂತಂದರೆ ದೇಶದ ನ್ಯಾಷನಲ್ ಇಂಟಿಗ್ರೇಷನ್ ಪ್ಲ್ಯಾನ್ ಗತಿಶಕ್ತಿ, ಅದಕ್ಕೆ ಪೂರಕವಾಗುವಂತಹ ಒಂದು ಕೆಲಸಗಳನ್ನು ಈ 1,00,000 ಕೋಟಿಗಳ ಉಪಕ್ರಮ ಅಂದರೆ ಅಲ್ಲಿ ಇಲ್ಲಿ ಹರಿದು ಹಂಚಿ ಹೋಗೋ ಬದಲು ಒಂದು ಇಂಟಿಗ್ರೇಟೆಡ್ ಆಗಿ ಸಿನರ್ಜಿಸ್ಟಿಕ್ ಆಗಿ ಆಗ್ತಕ್ಕಂತಹ ಕೆಲಸ. ಎರಡನೇದಾಗಿ ಮಚ್ ಮೋರ್ ಸ್ಟ್ರಕ್ಚರ್ಡ್ ಅಂದರೆ 16 ಕ್ಯಾಟಗರಿ 100 ಕ್ಯಾಟಗರಿಯಲ್ಲಿ ಮಾಡೋ ಕೆಲಸ ಬದಲು 4 ಕ್ಯಾಟಗರಿ, ಆ 4 ಅತ್ಯಂತ ಉಪಯುಕ್ತ ಕ್ಯಾಟಗರಿಗಳಾದ್ದರಿಂದ ಆ 4 ಕ್ಯಾಟಗರಿಗಳಲ್ಲಿ ನೀವು ಗ್ರಾಮೀಣ ಅಭಿವೃದ್ಧಿಯ ಕೆಲಸಗಳನ್ನು ಈ ಬಿಲ್ ಮುಖಾಂತರವಾಗಿ ಮಾಡ್ಬೋದಾಗಿದೆ, ರೋಜ್ಗಾರ್ ಗ್ಯಾರಂಟಿ ಮುಖಾಂತರವಾಗಿ ಮಾಡ್ಬೋದಾಗಿದೆ. ಮೂರನೇದಾಗಿ ಡಿಸಿಷನ್ ಮೇಕಿಂಗ್ ಯಾರ ಕಡೆಗೆ? ಡಿಸಿಷನ್ ಮೇಕಿಂಗ್ ಗ್ರಾಮಸ್ಥರ ಕಡೆಗೆ, ಗ್ರಾಮ ಪಂಚಾಯತಿಗಳ ಕಡೆಗೆ. ನಾಲ್ಕನೆಯದಾಗಿ 100 ದಿನಗಳ ಬದಲು 125 ದಿನ ಆದ್ದರಿಂದ ಬಡ ಕೂಲಿ ಕಾರ್ಮಿಕರಿಗೆ ಬಹಳಷ್ಟು ಅನುಕೂಲ ಆಯಿತು. 60 ದಿನಗಳ ಪಾಸ್ ಇಟ್ಟದ್ರಿಂದ ರೈತರಿಗೆ, ಬಡ ರೈತರು, ಮಧ್ಯಮ ರೈತರು ಏನಿದ್ದಾರೆ ಅವರಿಗೆ ಏನು ಕಾಂಟ್ರಾಕ್ಟ್ಗಳು ಕಿರಿಕಿರಿ ಕೊಡ್ತಾ ಇದ್ರು ಇಂಡೈರೆಕ್ಟ್ ಆಗಿ ಅದು ತಪ್ಪಿಸಿದ ಹಾಗಾಯಿತು. ರೈತರಿಗೆ ಅನುಕೂಲ, ಗ್ರಾಮ ಪಂಚಾಯತಿಗಳಿಗೆ ತಮ್ಮ ಡೆಸಿಷನ್ ತಾವು ತಗೊಳ್ಳತಕ್ಕಂತಹ ಒಂದು ಅನುಕೂಲತೆ, ಬಡ ಜನರಿಗೆ ಇನ್ನೂ ಹೆಚ್ಚಿನ ಅನುಕೂಲ, ದೇಶದ ಕೆಲಸಗಳಿಗೆ ಕೈ ಜೋಡಿಸೋದು, ಇವೆಲ್ಲನೂ ಸೇರಿ ತಂದು ಕೊಟ್ಟಿದ್ರಿಂದ ಇದರ ಬಿಲ್ಲಿನ ಹೆಸರು ಏನಿದೆ ಜಿ ರಾಮ್ ಜಿ ಅನ್ನೋದು ಸಾರ್ಥಕ ಅಂತಲೇ ಆಗೋಯ್ತು ಒಂದು ಲೆಕ್ಕದಲ್ಲಿ. ಅಂದರೆ ರಾಮರಾಜ್ಯ ಅನ್ನೋ ಕನಸು ಕಾಣ್ತಾ ಇದ್ದಾರೆ ಏನು ಮೋದಿಯವರು. ಆ ರಾಮರಾಜ್ಯದ ಕನಸಲ್ಲಿ ಹೇಗೆ ಅಂತಂದರೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು, ಕೆಲಸ ಮಾಡಿದ ವ್ಯಕ್ತಿಗೆ ನಿಯತ್ತಾಗಿ ನ್ಯಾಯಯುತವಾಗಿ ಕೊಡಬೇಕಾದ ದುಡ್ಡನ್ನು ಕೊಡಬೇಕು ಅನ್ನೋ ಏನು ಪರಿಕಲ್ಪನೆ ಇದೆ, ಆ ಪರಿಕಲ್ಪನೆಯನ್ನು ಸಾರ್ಥಕ ಮಾಡ್ತಾ ಇದ್ದಾರೆ ಮೋದಿಯವರು. ಜಿ ರಾಮ್ ಜಿ ಅಂದರೆ VBG ರಾಮ್ ಜಿ ಅಂತಂದರೆ ವಿಕಸಿತ್ ಭಾರತಕ್ಕಾಗಿ ಗ್ಯಾರಂಟೀಡ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್. ಅಂದರೆ ವಿಕಸಿತ ಭಾರತಕ್ಕೋಸ್ಕರವಾಗಿ ನಾವು ಗ್ಯಾರಂಟಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ ನಿಮ್ಮ ಆಜೀವಿಕ ಅಥವಾ ರೋಜ್ಗಾರ್ ಕೆಲಸವಾಗಲಿ, ಇದು ಎಲ್ಲಿ ಅಂತಂದರೆ ಗ್ರಾಮೀಣ ಭಾಗದಲ್ಲಿ, ಇದನ್ನು ನಾವು ದೇಶಕ್ಕೆ ಕೊಡ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಮೋದಿಯವರು ಈ ರಿವಿಷನ್ ಮಾಡಿದ್ದಾರೆ. ಈ ಸತ್ಯ ಮತ್ತು ಅಸತ್ಯಗಳನ್ನು ಅಂದರೆ ಪ್ರತಿಪಕ್ಷಗಳು ವಿಪಕ್ಷಗಳು ಕೇವಲ ಸುಳ್ಳು ಹೇಳಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಇದು ಬಡವರಿಗೆ ಹೆಲ್ಪ್ ಆಗೋದಿಲ್ಲ, ರೈತರಿಗೆ ಹೆಲ್ಪ್ ಆಗೋದಿಲ್ಲ, ದುಡ್ಡು ಕಡಿಮೆ ಆಗ್ತಾ ಇದೆ ಇತ್ಯಾದಿ ಸುಳ್ಳುಗಳು ಏನಿದೆ ಅವುಗಳನ್ನು ಒಂದು ಲೆಕ್ಕದಲ್ಲಿ ತೊಡೆದು ಹಾಕಿದಂಗೆ ಆಗುತ್ತೆ. ಈ ಬಿಲ್ಲಿನ ಸತ್ಯಾಸತ್ಯತೆ ತಿಳ್ಕೊಂಡು ಇಂತಹ ಉಪಕ್ರಮ ತಂದಿರೋ ಪ್ರಧಾನಿ ಮೋದಿ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಹೇಳ್ತಾ ದೇಶದ ಇನ್ನೂ ಹೆಚ್ಚಿನ ಉನ್ನತಿಗಾಗಿ, ದೇಶದ ಇನ್ನೂ ಹೆಚ್ಚಿನ ವಿಕಾಸಕ್ಕಾಗಿ ಇಂಥ ಹಲವಾರು ಉಪಕ್ರಮಗಳು ಬರಲಿ ಅಂತ ಆಶಯವನ್ನು ಹೇಳ್ತಾ ನನ್ನ ಈ ಸಂವಾದ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.